ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಮ್ಯಾಚ್ ನ IPL ಟಿಕೆಟ್ ಬೇಕಾ? ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಫ್ಯಾನ್ಸ್ ಒಂದ್ ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಇಲ್ಲಿ KSCA ಮೆಂಬರ್ ನಿಂದಲೇ ನಡೀತಾ ಇದೆ ಚೀಟಿಂಗ್. ನೋಡಿ, RCB ನಾವು ಮ್ಯಾಚ್ ನೋಡಬೇಕು, ಟಿಕೆಟ್ ಸಿಗ್ತಿಲ್ಲ ಅಂತ ಹಲವರು ಬೇಸರ ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ KSCA ಮೆಂಬರ್ ನಿಂದಲೇ ಚೀಟಿಂಗ್ ನಡೀತಾ ಇದೆ. RCB IPL ಮ್ಯಾಚ್ ಟಿಕೆಟ್ ವಿಚಾರದಲ್ಲಿ ಭಾರಿ ಅಕ್ರಮ ನಡೀತಾ ಇದೆ. ಬ್ಲಾಕ್ ನಲ್ಲಿ ಮಾರಾಟ ಆಗ್ತಾ ಇವೆ RCB ಮ್ಯಾಚ್ ನ ಟಿಕೆಟ್ಗಳು. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿಯೇ ಟಿಕೆಟ್ಗಳು ಪತ್ತೆ ಆಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಟಿಕೆಟ್ಗಳು, 100ಕ್ಕೂ ಹೆಚ್ಚು ಟಿಕೆಟ್ಗಳು ಪತ್ತೆಯಾಗಿವೆ. ಬ್ಲಾಕ್ ನಲ್ಲಿ ಟಿಕೆಟ್ ಮಾರಾಟ ಮಾಡ್ತಿದ್ದಂತ ಕ್ಯಾಂಟೀನ್ ನೌಕರ ಮಾರಾಟ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ CCB ಪೊಲೀಸರ ಬಳಿ ಲಾಕ್ ಆಗಿದ್ದಾನೆ. ಶ್ರೀ ಲಕ್ಷ್ಮಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ಚಂದ್ರಶೇಖರ್ ಒಂದು ಟಿಕೆಟ್ ಅನ್ನ 15ರಿಂದ 19 ಸಾವಿರದವರೆಗೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. KSCA ಸದಸ್ಯ ಗಣೇಶ್ ಪರೀಕ್ಷಿತ್ ಎಂಬುವರು ನೀಡಿದ್ದಂತ ಟಿಕೆಟ್ಗಳನ್ನ ಈ ರೀತಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಂತ ಆರೋಪಿ ಚಂದ್ರಶೇಖರ್ ಲಾಕ್ ಆಗ್ತಾ ಇದ್ದಂತೆ ಗಣೇಶ್ ಪರೀಕ್ಷಿತ್ ಈಗ ಎಸ್ಕೇಪ್ ಆಗಿದ್ದಾರೆ. ನಾಪತ್ತೆ ಆಗಿರುವಂತ ಪರೀಕ್ಷಿತ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. IPL ಟಿಕೆಟ್ಗಳನ್ನ ಯಾವ ರೀತಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ, ಸದ್ಯ ಈಗ ಒಬ್ರು ಬಲೆಗೆ ಬಿದ್ದಿದ್ದಾರೆ, ಇನ್ನೋರ್ವರನ್ನ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನಾವು ಈಗಾಗಲೇ ಹೇಳ್ತಾ ಇದ್ವಿ, RCB ಅಭಿಮಾನಿಗಳು ಅಥವಾ ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ ಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಕೂಡ ಟಿಕೆಟ್ ಸಿಗಲ್ಲ. ಬಟ್ ಇಲ್ಲಿ ಕ್ಯಾಂಟೀನ್ ನೌಕರನ ಬಳಿ 100ಕ್ಕೂ ಹೆಚ್ಚು ಟಿಕೆಟ್ಗಳು ಪತ್ತೆಯಾಗಿದ್ದು ಹೇಗೆ? ಅಕ್ರಮ ರಾಜಾರೋಷವಾಗಿ ನಡೀತಾ ಇದೆ, ಯಾರು ಕ್ರಮ ತೆಗೆದುಕೊಳ್ಳೋರೇ ಇಲ್ವಾ ಅಂತ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಏನು IPL ಟಿಕೆಟ್ ಮಾರಾಟ ಸಾಕಷ್ಟು ಒಂದ್ ರೀತಿ ಎಲ್ಲೋದ್ರೂ ಕೂಡ ಟಿಕೆಟ್ ಸಿಗೋದಿಲ್ಲ ಅನ್ನೋ ಒಂದು ಮಾತು ಕೂಡ ಇರುವಂತದ್ದು. ಆನ್ಲೈನ್ ನಲ್ಲೂ ಕೂಡ ಕೇವಲ ಕೆಲವೇ ನಿಮಿಷಗಳಲ್ಲೂ ಕೂಡ ಈ ಒಂದು ಟಿಕೆಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗ್ತಿದೆ ಅನ್ನೋ ಒಂದು ಆರೋಪಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಈಗ ಎಲ್ಲಿ ಹೋಗ್ತಿದೆ ಟಿಕೆಟ್ ಅಂತ ನೋಡ್ತಾ ಹೋಗೋದಾದ್ರೆ, ಇಲ್ಲಿ KSCA ಕೂಡ ಇರುವಂತಹ ಗಣೇಶ್ ಅಂತ ಹೇಳಿ ಏನಿದ್ದಾರೆ, ಅವರು ಇಲ್ಲಿ ಏನೋ ಒಂದು ಕ್ಯಾಂಟೀನ್ ಅಲ್ಲಿ ಇರುವಂತಹ ಓರ್ವ ವ್ಯಕ್ತಿ ಚಂದ್ರಶೇಖರ್ ಅಂತ ಹೇಳಿ, ಆತನ ಬಳಿಯಲ್ಲಿ ಕೂಡ 100 ಟಿಕೆಟ್ ಕೂಡ ಸಿಕ್ಕಿದೆ. ಆತನನ್ನ CCB ಪೊಲೀಸರು ಕೂಡ ಅರೆಸ್ಟ್ ಮಾಡುವಂತ ಸಂದರ್ಭ ಬರುತ್ತೆ. ಆಗ ಅರೆಸ್ಟ್ ಮಾಡಿ ಎಲ್ಲಿಂದ ಬಂತು ಅಂತ ಟಿಕೆಟ್ ಅಂತ ಕೇಳದಂತ ಸಂದರ್ಭದಲ್ಲಿ KSCA ಇದ್ದಂತ ಸದಸ್ಯರಾಗಿರುವಂತ ಗಣೇಶ್ ಕೊಟ್ಟರು, ನನಗೆ 100 ಟಿಕೆಟ್ ಕೊಟ್ಟಿದ್ದಾರೆ, ಅದು ಕೂಡ 15ರಿಂದ 20 ಸಾವಿರವರೆಗೂ ಕೂಡ ಒಂದು ಟಿಕೆಟ್ ಅನ್ನು ಕೂಡ ಮಾರಾಟ ಮಾಡುವಂತಾನು ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ CCB ಪೊಲೀಸರ ಮುಂದೆ ಕೂಡ ಈಗಾಗಲೇ ಆತ ಬಾಯ್ ಬಿಟ್ಟಿರುವಂತದ್ದು. ಹೀಗೆ ಅಲ್ಲಿರುವಂತ ಕೆಲ ಸದಸ್ಯರಾಗಿರ್ಬೋದು, ಅಲ್ಲಿರುವಂತ ಕೆಲ ಸಿಬ್ಬಂದಿಗಳಾಗಿರ್ಬೋದು, ಇವರೇ ಇಲ್ಲಿ ಬರೀ ಬ್ಲಾಕ್ ಮಾರ್ಕೆಟ್ ಅಲ್ಲೂ ಕೂಡ ಈ ರೀತಿಯಾದಂತ ಟಿಕೆಟ್ ಅನ್ನು ಕೂಡ ಏನು ಮಾರಾಟವನ್ನ ಮಾಡ್ತಿದ್ರೆ. ಸೊ ಹೀಗಾಗಿ ಎಲ್ಲೂ ಕೂಡ ಟಿಕೆಟ್ ಸಿಕ್ತಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಕೇವಲ ಒಂದು 3ರಿಂದ 4 ಸಾವಿರ ಇರುವಂತಹ ಒಂದು ಟಿಕೆಟ್ ನ 15ರಿಂದ 30 ಸಾವಿರದವರೆಗೂ ಕೂಡ ಇಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿ ಆತನಿಗೂ ಕೂಡ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಅಂತಾನು ಕೂಡ ಈಗಾಗಲೇ ಗೊತ್ತಾಗಿದೆ. ಸೊ ಹೀಗಾಗಿ ಆತನನ್ನು ಕೂಡ ಈಗಾಗಲೇ CCB ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಇನ್ನು ಗಣೇಶ್ ಅಂತ ಏನಿದ್ದಾನೆ, ಆತ ಕೂಡ ಸದ್ಯ ತಲೆಮರೆಸಿಕೊಂಡಿದ್ದು, ಆತನಿಗೂ ಕೂಡ CCB ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನು ಮಾಡ್ತಿದ್ದಾರೆ. ಇನ್ನು ಇಷ್ಟೇ ಅಲ್ಲದೆ ಸಾಕಷ್ಟು ಜನರು ಕೂಡ KSCA ಇರುವಂತವರೇ ಈ ರೀತಿಯಾದಂತಹ ಅಕ್ರಮದಲ್ಲಿ ಇರುವಂತದ್ದು ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಇನ್ನು ಈ ತನಿಖೆಯ ನಂತರವೇ ಸಾಕಷ್ಟು ಜನರು ಕೂಡ ಈ ಒಂದು ವಿಚಾರದಲ್ಲಿ ಹೊರಗೆ ಬರಬೇಕಾಗಿದೆ. ಯಾಕಂದ್ರೆ ಕೇವಲ ಆನ್ಲೈನ್ ಅಲ್ಲಿ ಬಿಡುವಂತದ್ದು ಟಿಕೆಟ್ಗಳು ಅಷ್ಟೇ ಅಲ್ಲದೆ ಅಲ್ಲೂ ಕೂಡ ಸಿಗುವಂತ ಕೆಲವೊಂದು ಟಿಕೆಟ್ ಗಳನ್ನು ಕೂಡ ಇವರು ಈ ರೀತಿಯಾಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕೂಡ ಮಾರ್ಕೊಂತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಪೊಲೀಸರಿಗೂ ಕೂಡ ಒಂದ್ ರೀತಿ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ಈಗ ಪೊಲೀಸರು ಕೂಡ ಆ ಒಂದು ಕೇಸನ್ನು ಕೂಡ ತೀವ್ರವಾಗಿ ತಗೊಂಡು ಆತನನ್ನೀಗ ಕೂಡ ಬಲೆಯನ್ನು ಸಹ ಬೀಸಿದ್ರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.